ವಿಚಾರವಾಗಿ ಪರಿಶೀಲನೆ ಮಾಡಲಿಕ್ಕೆ ಸಭೆಯನ್ನು ನಡೆಸಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಸಾಮಾನ್ಯವಾಗೆಲ್ಲ ಬೆಂಗಳೂರಿನಲ್ಲೇ ಬೆಂಗಳೂರು ವಿಭಾಗದ ಸಭೆ ನಡೀತಾ ಇತ್ತು. ನಾನು ಬೆಂಗಳೂರು ಮಾಡೋದು ಬೇಡ, ಈಗಾಗಲೇ ಅಧಿಕಾರಿಗಳ ಹತ್ರ ಕರೆದು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದೇನೆ. ಸೊ ಇದನ್ನು ತುಮಕೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಇವೆಲ್ಲಕ್ಕೂ ಕೂಡ ಅನುಕೂಲ ಆಗ್ತದೆ. ಕೋಲಾರ, ನಮ್ಮ ರಾಮನಗರ, ಬೆಂಗಳೂರು, ಸೊ ಈ ಭಾಗದಲ್ಲಿ ಮಾಡೋಣ ಅಂತೇಳಿ ಇವತ್ತು ಈ ಭಾಗದಲ್ಲಿ ಸಭೆಯನ್ನು ಮಾಡಿದ್ದೀವಿ. ಸೊ ಕೆಲವು ಜಮೀನಿಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ರೈತರಿಗೆ ಯಾವ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಬೆಳಗಾವಿನಲ್ಲಿ ಒಂದು ವಿಶೇಷವಾದ ತೀರ್ಮಾನವನ್ನು ಆಲ್ಮಟ್ಟಿ ಒಂದು ಬಿಟ್ಟರೆ ಎಲ್ಲೂ ಕೂಡ ಈಗ ಒಳ್ಳೆ ವಾತಾವರಣ ಬರ ಹೆಚ್ಚಿಗೆ ಆಗ್ತಾ ಇದೆ. ಈ ಭಾಗದಲ್ಲಿ ಭಾಳ ಬರ ಇನ್ನು ಕಾಣ್ತದೆ. ಅದಕ್ಕೆ ಏನು ಮಾಡಬೇಕು ಮುಂಜಾಗ್ರತೆಯಾಗಿ ಅಂತೇಳಿ ಚರ್ಚೆ ಮಾಡಿದ್ವಿ. ಇವತ್ತೆಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ನಮ್ಮೆಲ್ಲ ಅಧಿಕಾರಿ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿಗಳೆಲ್ಲ ಕೊಟ್ಟಿದ್ದಾರೆ. ಚರ್ಚೆ ಮಾಡಿಬಿಟ್ಟು ನಿಮ್ಮ ಹತ್ರ ಏನು ವಿಚಾರ ತಿಳಿಸಬೇಕು ಅಂತೇಳಿ ತಿಳಿಸ್ತೇನೆ. ನಾಳೆ ಇಲ್ಲಿ ಸುಧಾಕರ್ ಅವರ ನುಡಿ ದಮನ ಕಾರ್ಯಕ್ರಮಕ್ಕೆ ನಾಳೆ ಕೂಡ ನಾನು ಈ ಕಾರ್ಯಕ್ರಮ ಸರ್, ಖಾಸಗಿ ಶಾಲೆಗಳು ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳು ಸರ್ಕಾರ ಮಾಡುವಂಥ ಕೆಲಸನ ಖಾಸಗಿ ಶಾಲೆಗಳು ಯಾಕೆ ಮಾಡಬೇಕು, ಮತ್ತು ಅದ್ರ ಹೊಡೆ ವಿದ್ಯಾರ್ಥಿಗಳ ಮೇಲೆ ಹೆಚ್ಚಾಗುತ್ತೆ ಅಂತ ಖಾಸಗಿ ಶಾಲೆಗಳು ಉನ್ನತಿ ಹೇಳಿ ಖಾಸಗಿ ಶಾಲೆಗಳು ನನಗೂ ಅವ್ರಿಗೂ ಇರೋಂಥ ಒಂದು ಒಪ್ಪಂದ. ಖಾಸಗಿ ಅಂದರೆ ಎಲ್ಲ ಶಾಲೆಗಳು ಎಲ್ಲ ಶಾಲೆಗಳು ಅದೊಂದು ಲಿಮಿಟೇಷನ್ ಇದೆ. ಒಳ್ಳೊಳ್ಳೆಯ ಶಾಲೆಗಳು ಹಳ್ಳಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ಅವ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಸಪೋಸ್ ಯಾವುದೋ ಒಂದು ಬೆಂಗಳೂರಲ್ಲಿ ಶಾಲೆ, ದೊಡ್ಡ ಶಾಲೆ, ಶಾಲೆ ಒಳ್ಳೊಳ್ಳೆ ಫೀಸ್ ತಗೊಳ್ತಾರೆ. ಅಂಥ ಶಾಲೆಗಳು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವ್ರ ಸ್ಟ್ಯಾಂಡರ್ಡ್ಗೆ ಈ ಒಂದು ಯಾವುದೋ ಒಂದು ಸ್ಕೂಲಲ್ಲಿ 4-5 ಟೀಚರ್ಸು ಬಾಕಿ ಇರ್ತಾರೆ. ಸೊ ಅಂಥವ್ರಿಗೆ 4-5 ಟೀಚರ್ಸ್ಗೆ ಅವರು ಶಾಲೆಯಿಂದ ಕಳಿಸಿ ಅವ್ರು ಪ್ರಯೋಗ ಮಾಡಿ ಸರ್ಕಾರ ಶಾಲೆಗಳಿಗೆ ತೆಗೆದುಕೊಂಡು. ಸೊ ಅನೇಕ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ. CSR ಪಾಲಿಸಿ ಮಾಡಿದ್ದೀವಿ. CSR ಪಾಲಿಸಿ ಏನಿದೆ ಅಂತಂದರೆ ಅವರು 2% ಹಣ ಸಂಪಾದನೆ ಮಾಡೋ ಹಣನ ಅವರು ತಗೋಬೇಕು ಅಂತ ಏನೋ ಅವರು ಖರ್ಚು ಮಾಡಬೇಕು ಅಂತಿದೆ. ಒಂದು ಏನೋ ಕ್ರೈಟೀರಿಯಾ ಇದೆ, ಯಾವುದಾದ್ರು ಕೆಲಸಗಳಿಗೆ ಮಾಡ್ಬೋದು ಅನ್ನೋದು ಕ್ರೈಟೀರಿಯಾ. ನನ್ನ ಉದ್ದೇಶ ಏನಪ್ಪ ಅಂತಂದರೆ ಫಸ್ಟು ಪ್ರೈಮರಿ ಎಜುಕೇಷನ್ ಬೆಂಗಳೂರಿಗಾಗಲಿ, ಚಿತ್ರದುರ್ಗಕ್ಕಾಗಲಿ, ದಾವಣಗೆರೆಗಾಗಲಿ ಹಳ್ಳಿಯಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಜನ ವಲಸೆ ಬರೋದನ್ನ ತಪ್ಪಿಸ್ಬೇಕು ಅಂತ. ಹಳ್ಳಿ ಮಕ್ಕಳಿಗೆ ಬೆಂಗಳೂರು ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅಂತ, ದಾವಣಗೆರೆ ಮಟ್ಟದ ವಿದ್ಯಾಭ್ಯಾಸ ಸಿಗಬೇಕು ಅನ್ನೋ ದೃಷ್ಟಿಯಿಂದ ನೀವು ಪ್ರತಿಯೊಬ್ಬರು ದತ್ತತೆ ತುಳಿತು ಹೇಳ್ತೀನಿ. ನನಗೂ ಒಂದು ಒಪ್ಪಂದ ಆಗಿದೆ. ಹಿಂದೆ ನಾನು ಬೇರೆ ಸಂದರ್ಭದಲ್ಲಿ ಅವ್ರಿಗೇನೋ ಮಾತುಕತೆ ಮಾಡಿದ್ದೇನೆ. ನೀವು ಎಷ್ಟೋ ದೊಡ್ಡ ದೊಡ್ಡ ಸಂಸ್ಥೆಗಳಿದೆ, CBC ಸ್ಕೂಲ್ಗಳಿದೆ, ICC ಸ್ಕೂಲ್ ಇದೆ, ಅವ್ರ ಮಟ್ಟದ ಒಂದು 4 ಜನ ಮೇಷ್ಟ್ರು ಯಾವುದೋ ಸ್ಕೂಲಲ್ಲಿ, ಈಗ ರಘುಮೂರ್ತಿ ಕ್ಷೇತ್ರದಲ್ಲಿ ಯಾವುದೋ ಒಂದು ಮೂಲೆ ಒಂದು ಹಳ್ಳಿ ಇದೆ, ಹಳ್ಳಿಲಿ ಮೇಷ್ಟ್ರಿಲ್ಲ ಅಂತ ಒಂದು 50,000 ಮೇಷ್ಟ್ರು. ಸರ್ಕಾರ 1,40,000 ರೂಪಾಯಿ ಒಂದು ಮಗುವಿಗೆ ಖರ್ಚು ಮಾಡ್ತಾರೆ. ಆದರೂ ಕೂಡ ನಾವು ಕ್ವಾಲಿಟಿ ಎಜುಕೇಷನ್ ಮೊದಲಿಂದ ನಾವು ಮಾಡೋಕ್ಕಾಗಲಿಲ್ಲ. ಆ ದೃಷ್ಟಿಯಿಂದಲೇ ನಾವು ಪ್ರೈವೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಅವರೆಲ್ಲ ಭಾಳ ಸನ್ನದ್ಧರಾಗಿದ್ದಾರೆ, ಮಾಡ್ತಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.